ನೀವು ರೈಸ್ ಪುಲ್ಲಿಂಗ್ ಬಗ್ಗೆ ಕೇಳಿರ್ತೀರಿ, ನಾಗಮಣಿ ಬಗ್ಗೆ ಕೇಳಿರ್ತೀರಿ. ಇನ್ನೊಂದು ಸ್ಕ್ಯಾಮ್ ಇದೆ. ಆ ಹಾವನ್ನು ಮನೇಲಿ ತಂದು ಇಟ್ಕೊಂಡ್ರೆ ನಿಮಗೆ ಎಲ್ಲ 2 ತಲೆಯ ಹಾವು ಅಂತ. ನಮಸ್ಕಾರ ಸ್ನೇಹಿತರೆ, ನೀವು ರೈಸ್ ಪುಲ್ಲಿಂಗ್ ಬಗ್ಗೆ ಕೇಳಿರ್ತೀರಿ, ನಾಗಮಣಿ ಬಗ್ಗೆ ಕೇಳಿರ್ತೀರಿ. ಇನ್ನೊಂದು ಸ್ಕ್ಯಾಮ್ ಇದೆ, 2 ತಲೆಯ ಹಾವು ಅಂತ. ಆ ಹಾವನ್ನು ಮನೇಲಿ ತಂದು ಇಟ್ಕೊಂಡ್ರೆ ನಿಮಗೆ ಎಲ್ಲ ನೆಗೆಟಿವ್ಸ್ ಏನು ಎನರ್ಜಿ ಇದೆಯೋ ಮಾಟ ಮಂತ್ರ ಮಾಡಿಸಿರಲ್ಲ ಹೋಗಿಬಿಡುತ್ತೆ. ಮತ್ತು ತುಂಬ ಹಣಕಾಸು ಬರುತ್ತೆ, ತುಂಬ ಗೌರವ ಸಿಗುತ್ತೆ ಅಂತ ನಂಬಿಸ್ತಾರೆ. ಇವನ ಹಾವುಗೋಸ್ಕರ ಎಷ್ಟೋ ಹೋರಾಟ ಮಾಡಿ ಯಾರೋ ಇಟ್ಕೊಂಡ್ರು ಕಾರಣಂಗೆ ತಂದುಕೊಡೋದು, ಸಿಕ್ಕರೆ ಪೊಲೀಸ್ನ ಅರೆಸ್ಟ್ ಮಾಡ್ತಾರೆ. ಇವನ್ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಬಂದಿದೆ, ಫಾರಿನಿಂದ ಹಾವನನ್ನು ತರಿಸಿದ್ದಾರೆ. ಈ ವಿಷಯ ನಿಮಗಾಗಲೇ ಗೊತ್ತಿದೆ. ನಮ್ಮ ಯೂಟ್ಯೂಬ್ ಅಭಿಮಾನಿ ರಂಗಸ್ವಾಮಿ ಅಂತ ಬೆಳ್ಳಾರಿಯಿಂದ ಅವರು ಹಾವುಗಳನ್ನು ಹಿಡಿದು ಹಾವುಗಳನ್ನು ಸಂರಕ್ಷಿಸ್ತಾರೆ. ಪಾಪ ಸುತ್ತಮುತ್ತ ಹಳ್ಳಿಗಳಲ್ಲಿ ಆ ಹಾವುಗಳು ಬರೋದು ತೊಗೊಂಡೋಗಿ ಕಾಡಿಗೆ ಬಿಡೋದು ಮಾಡ್ತಾರೆ. ಅವ್ರು ನನ್ನ ಜೊತೆ ರೆಗ್ಯುಲರ್ ಟಚ್ಚಲ್ಲಿ ಇದ್ದಾಗ ಮತ್ತು ಜೊತೆಗೆ ಅವರು ಪವಾಡಗಳ ಬಗ್ಗೆ ಹುಲಿಕಲ್ ನಟರಾಜ ಸರ್ ಜೊತೆ ಸೇರಿಕೊಂಡು ಪವಾಡಗಳ ಬಗ್ಗೆ ಮಾಟ ಮಂತ್ರ ಮಾಡಿಸಿರೋದ್ರ ಬಗ್ಗೆ ಎಲ್ಲ ಶೋ ಎಲ್ಲ ಕೊಡ್ತಾರೆ, ಮಾತಾಡ್ತಾರೆ. ಅವರು ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ನ ಅಭಿಮಾನಿ, ನನ್ನ ಜೊತೆಗೆ ರೆಗ್ಯುಲರ್ ಟಚ್ಚಲ್ಲಿ ಇರ್ತಾರೆ. ಅವ್ರಿಗೆ ಹೇಳಿದ್ದೆ, ಅಕಸ್ಮಾತ್ ಈ ಥರ 2 ತಲೆ ಹಾವು ನಿಮಗೆಲ್ಲರೂ ಸಿಕ್ಕಿದ್ರದ್ದು ವೀಡಿಯೋ ಮಾಡಿ, ಅದನ್ನು ನಾನು ಒಂದು ವೀಡಿಯೋ ಮಾಡ್ತೀನಿ, ಜನಗಳಿಗೆ ಅವೇರ್ನೆಸ್ ಬರಲಿ, ಇದ್ರ ಬಗ್ಗೆ ತುಂಬ ಮೋಸ ಮಾಡ್ತಾರೆ ಅಂತ ಹೇಳಿದೆ. ಅವ್ರಿಗೆ ಮೊನ್ನೆ ಸಿಕ್ಬಿಟ್ಟಿದೆ, ಅದು ಹಳ್ಳಿನಲ್ಲಿ. ಆ ಹಾವನ್ನ ನಾನು ತೋರಿಸ್ತೇನೆ, ಅವ್ರು ಇಟ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ. ಅದು ಬಾಲದಲ್ಲಿ ನೆಲವನ್ನು ಹಗೆದು ಬಿಲ ಮಾಡ್ಕೊಂಡು ಅಲ್ಲಿರುತ್ತೆ. ಅದು ತುಂಬ ಶೈ ನೇಚರ್, ಅದು ತುಂಬ ನಾಚಿಕೆ ಸ್ವಭಾವದ ಹಾವು. ಏನಂದರೆ ಇಲ್ಲಿ ಮುಖವನ್ನು ಮುಚ್ಕೊಂಡಿದೆ, ಒಂದೆರಡು ಇಲ್ಲಿ ಇದೆ ಬಾಲ, ಇದರ ಮುಖ ಇಲ್ಲಿದೆ. ಯಾಕಂದರೆ ಸ್ವಲ್ಪ ಭಯದ ಪ್ರಾಣಿ ಇದು ಹಾವು, ಕಾಣುತ್ತೆ ಮುಖ. ಅದಕ್ಕೋಸ್ಕರ ಇದು ಸ್ವಲ್ಪ ಭಯಗೊಂಡಿದೆ, ಉದ್ದ ಆಗ್ತಾ ಇಲ್ಲ, ಹೋಗ್ತಾ ಇಲ್ಲ ನೋಡಿ. ಅದು ಕಚ್ಚೋದಿಲ್ಲ, ಕಚ್ಚಿದ್ರೆ ಅದರಲ್ಲಿ ವಿಷ ಇಲ್ಲ. ಪಾಪ ಇಟ್ಕೊಂಡು ತೋರಿಸ್ತಾರೆ ನೋಡಿ, ತಲೆನ ಹಿಂಗೆ ತೋರ್ಸಕ್ಕೆ ಬರ್ತಾರೆ, ಅದು ತಲೆನೇ ಬಿಡೋದಿಲ್ಲ. ಅಂಥ ಸಾಫ್ಟ್ ಅದು ಸಾಧು ಹಾವು. ಅದನ್ನು ಮಾಟ ಮಂತ್ರಕ್ಕೆ ಉಪಯೋಗಿಸ್ತಾರೆ. ಪಾಪ ಏನೋ ಮಾಡಿಕೊಂಡು ಅದೇನೋ ಮಾಡಿ ಅಂತ ಮಾಟ ಮಂತ್ರಕ್ಕೆ ಉಪಯೋಗಿಸಿ ಮನೇಲಿ ಇಟ್ಕೊಂಡ್ರೆ ಈಗ ಆಗುತ್ತೆ ಅಂತ ತುಂಬ ಸ್ಕ್ಯಾಮ್. ಅದೇನು ಕಥೆಗಳೆಲ್ಲ ಹೇಳಿ ನಂಬಿಸ್ತಾರೆ. ಇದನ್ನು ನೋಡಿದ್ದೀನಿ, ತುಂಬ ಜನ ಅದ್ರ ಬಗ್ಗೆ ಮಾತಾಡತಕ್ಕಂಥ ವಿಚಾರಗಳನ್ನು ನಾನು ನೋಡಿದ್ದೀನಿ, ಬೇಕಾದಷ್ಟು ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿಮಗೆ. ಅದನ್ನು ಹಾವನ್ನು ಹಿಡಿದಿದ್ದಾರೆ, ಅದನ್ನು ಹೇಗೆ ತೋರಿಸ್ತಾರೆ ಅದನ್ನೆಲ್ಲ ನೋಡಿ. ಈ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಚಿಕ್ಕಬಳ್ಳಾರಿ ಗ್ರಾಮದಲ್ಲಿ ಒಂದು ಹಾವುಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ವಿಶೇಷವಾದ ಹಾವು ಯಾವುದಂದರೆ, ಈ ಹಾವಿನ ಬಗ್ಗೆ ಕೆಲವೊಂದು ಮೂಢನಂಬಿಕೆ ಇದೆ, ತಪ್ಪು ನಂಬಿಕೆ ಇದೆ. ಅದಕ್ಕೋಸ್ಕರ ಈ ಹಾವು ಬಹಳ ವಿಶೇಷ ಹಾವು, ಇದು ಸಿಗಲ್ಲ, ಇವತ್ತು ಸಿಕ್ತು. ಇದ್ರ ಬಗ್ಗೆ ಸ್ವಲ್ಪ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು, ಒಂದು ಮಾಹಿತಿ ಕೊಡ್ಬೇಕಂತೇಳಿ ಒಂದು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದರ ಮೂಲ ಹೆಸರು ಮಣ್ಣಾವು ಅಂತ ಕರಿತೀವಿ ನಮ್ಮ ಹಳ್ಳಿ ಭಾಷೆಯಲ್ಲಿ, ಇಂಗ್ಲೀಷ್ನಲ್ಲಿ ರೆಡ್ ಸ್ಯಾಂಡ್ಬೋ. ಇದು ವಿಷನೇ ಇರಲ್ಲ, ಪಾಯ್ಸನ್ನೇ ಇರಲ್ಲ. ಹಾವು ಫಸ್ಟ್ ಆಫ್ ಆಲ್ ಕಚ್ಚದೇ ಇಲ್ಲ. ಇದು ಹಾವು ಬಂದು ಕಚ್ಚೋದೇ ಇಲ್ಲ. ಕೆಲವೊಬ್ರು ಹೇಳ್ತಾರೆ ಹಾವು ಕಚ್ಚುತ್ತೆ, ನಾಲಿಗೆಯಲ್ಲಿ ನೆಕ್ಕಿದ್ರೆ ಕೊಳೆಯುತ್ತೆ ಅಂತಾರೆ. ನಿಜವಾಗ್ಲೂ ಏನಿಲ್ಲ. ಆಮೇಲೆ 2 ತಲೆ ಹಾವು 3 ತಿಂಗಳು ಈ ಕಡೆ ಹೋಗುತ್ತೆ, 3 ತಿಂಗಳು ಈ ಕಡೆ ಹೋಗುತ್ತೆ ಅಂತಾರೆ. ಆ ಥರ ಇಲ್ಲವೇ ಇಲ್ಲ. ಇದ್ರ ಬಾಲ ಇರೋದೇನೆಂದರೆ ಮಣ್ಣಿನ ಒಳಗಡೆ ಇರುವಂಥ ಹಾವಿದು. ಒಳಗಡೆ ಹೋಗಿ ವಾಸ ಮಾಡುತ್ತೆ. ಅದಕ್ಕೋಸ್ಕರ ಆ ಬಾಲ ಹೋಗಿ 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 ಸೇಮ್ ಮುಖ ಥರ ಆಗಿರುತ್ತೆ. ಆ ಮುಖ ಥರ ಆದಾಗ ಏನಾಗ್ತಂದರೆ ಎಲ್ಲರ ಏನಂತಾರೆ 2 ತಲೆ ಹಾವು ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇದು 2 ತಲೆ ಹಾವು ಅಲ್ಲೇ ಅಲ್ಲ, ಇದು ಒಂದೇ ತಲೆ ಹಾವು. ಇದು ಮಣ್ಣಾವು ಅಂತ ಕರಿತೀವಿ ನಮ್ಮ ಈ ಭಾಷೆಯಲ್ಲಿ. ಬೇರೆ ಕಡೆ ಇರ್ತಲೆ ರೆಡ್ ಸ್ಯಾಂಡ್ಬೋ, ಕಾಮನ್ ಸ್ಯಾಂಡ್ಬೋ ಅಂತ ಕರೀತಾರೆ. ಇದರಲ್ಲಿ ತಪ್ಪು ನಂಬಿಕೆ ಇದೆ. ಏನಂದರೆ ಮಾಟ ಮಂತ್ರಕ್ಕೆ ಯೂಸ್ ಮಾಡಿದರೆ, ಅಥವಾ ಯಾರಾದರೂ ಮನೆಯಲ್ಲಿ ವಾಸ್ತಿಗೆ, ಆಮೇಲೆ ಏನೋ ಒಂದು ಮೂಢನಂಬಿಕೆಗೆ ಈ ಹಾವು ಶ್ರೀಮಂತರು ಯಾರೋ ಅವ್ರಿಗೆ ಯಾರನ್ನು ಕೊಟ್ಟರಿಗಿನ ಅದು ಇಷ್ಟು ದುಡ್ಡು ಹೋಗುತ್ತೆ. ಆಮೇಲೆ ಅದರಿಂದ ಆ ದುಡ್ಡು ಒಂದು ಟೀಮ್ ವರ್ಕ್ ಮಾಡ್ತಾರೆ. ಈ ಹಾವನ್ನ ಏನು ಮಾಡ್ತಾರೆ, ಬಕ್ರ ಮಾಡೋಕ್ಕೋಸ್ಕರ ಈ ಹಾವನ್ನ ಮಾರಾಟ ಮಾಡ್ತಾರೆ. ಇದು ಆ ಥರ ಆಗಂಗಿದ್ರಿಗೆ ನಾವು ಹಾವು ಸಂರಕ್ಷಕರು, ನಾವೇ ಶ್ರೀಮಂತರ ಆಗ್ಬೋದಲ್ಲ ಹಾವು ಕೊಟ್ಟು. ಕಾನೂನು ಪ್ರಕಾರ ತಪ್ಪು. ಈ ಥರ ಹಾವುಗಳನ್ನ ಏನು ಮಾಡಿಬಿಡೋದು, ಮಾರಾಟ ಮಾಡಿಬಿಡೋದು. ಏನೋ ಒಂದು ಮೂಢನಂಬಿಕೆ, ಓಬಿರಾಯಿನ ಕತೆ ಅಂತಾರಲ್ಲ, ಅಂದರೆ ಮೊದಲಿಂದ ಹೇಳಿದ ಯಾರೋ ತಾತ ಮುತ್ತಾತ ಹೇಳಿದ ಕತೆಗಳನ್ನು ನಂಬಿಕೊಂಡು ಬಂದಾರೆ. ಆಮೇಲೆ ಈ ಹಾವು ಏನಂದರೆ ವಿಶೇಷವಾಗಿ ಈ ಹಾವು
ಮರಿ ಹಾಕುತ್ತೆ. ಸುಮಾರು ಏನಿಲ್ಲ ಅಂದ್ರೆ ಒಂದು 5ರಿಂದ 10 ಮರಿ ಹಾಕುತ್ತೆ. ಆಮೇಲೆ ಇದು ಏನಿಲ್ಲ ಅಂದರೆ ಸುಮಾರು 4 ಅಡಿಯಿಂದ 5 ಅಡಿವರೆಗೆ ಇರುತ್ತೆ ಈ ಹಾವು. ಆಮೇಲೆ ಇದು ಜಾಸ್ತಿ ಏನಂದರೆ ಮಣ್ಣಲ್ಲಿ ವಾಸ ಮಾಡೋ ಹಾವು ಇದು. ಆಮೇಲೆ ಸ್ವಲ್ಪ ರಾತ್ರಿ ಸಂಚಾರಿ, ಹಗಲು ಕಾಣಿಸ್ಕೊಳ್ಳಲ್ಲ. ಆಮೇಲೆ ಭಾಳ ಮೃದು ಸ್ವಭಾವ ಹಾವು ಇದು. ಇದು ವಿಷಯನೇ ಇಲ್ಲ, ಮನೆಯಲ್ಲಿ ಇಟ್ಕೊಂಡ್ರು ಕೂಡ ಯಾರಿಗೆ ಏನು ಮಾಡಲ್ಲ, ಇನ್ನು ಪಕ್ಕದಲ್ಲಿ ಇಟ್ಕೊಂಡ್ರು ಕೂಡ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಇಲ್ಲಿ ಕೈಯಲ್ಲೇ ಹಿಡಿದೀನಿ. ಆಮೇಲೆ ನಮ್ಮ ಕರ್ನಾಟಕದ ಪ್ರಸಿದ್ಧವಾಗಿರುವ ಯೂಟ್ಯೂಬ್ ಚಾನಲ್ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ನಮ್ಮ ಯೋಗರಾಜ್ ಸರ್ ಅವರು, ಗುರೂಜಿ ಅವರು ಒಂದು ಈ ಹಾವಿನ ಬಗ್ಗೆ ಒಂದು ಮೂಢನಂಬಿಕೆ ಇದೆ, ಒಂದು ದಯವಿಟ್ಟು ಒಂದು ವಿಡಿಯೋ ಮಾಡಿ ಅಂತೇಳಿ ಹೇಳಿದ್ದೆ. ಇಲ್ಲ, ಖಂಡಿತವಾಗ್ಲೂ ವಿಡಿಯೋ ಮಾಡಿದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಯೋಗರಾಜ್ ಸರ್ ಅವರಿಗೆ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಯಾಕಂದರೆ 4 ಜನಕ್ಕೆ ಗೊತ್ತಾಗಲಿ ಈ ವಿಷಯ ಎಂಬುದು ಮೂಢನಂಬಿಕೆ. ಈ ಮೂಢನಂಬಿಕೆ 4 ಜನಕ್ಕೆ ಗೊತ್ತಾದರೆ ಜನ ಪರಿವರ್ತನೆ ಆಗಬೇಕು, ಬದಲಾವಣೆ ಆಗಬೇಕು. ಅದೇ ನಮ್ಮ ಉದ್ದೇಶ. ಆಮೇಲೆ ತೋರಿಸ್ತೀನಿ ನೋಡಿ. ಇವಾಗ 2 ಮೂತಿ ಅಂತಾರಲ್ಲ, 2 ಮುಖ ಅಂತಾರಲ್ಲ, ಇಲ್ಲಿ ಇರೋದೇ ಒಂದೇ ಮುಖ. ಇದು ಬಾಲ, ಇದು ನೋಡಿಬಿಡಿ. ಆಮೇಲೆ ಇಲ್ಲಿ ಇದರ ಮುಖ ನೋಡಿ, ಇಲ್ಲೇ ಇದೆ, ಇದು ಕಾಣುತ್ತಲ್ಲ, ಇದು ಮುಖ, ಇದು ಬಾಲ. ನನ್ನ ಕೈ ಇಲ್ಲೇ ಇದೆ, ಕಚ್ಚಲ್ಲ. ಫಸ್ಟ್ ಆಫ್ ಆಲ್ ಹಾವು ಕಚ್ಚುತ್ತೆ ಅಂತ ಹೇಳ್ತಾರೆ, ಕಚ್ಚೋದೇ ಇಲ್ಲ. ನೋಡಿ, ನೀಟಾಗಿ ತೋರ್ಸಪ್ಪ. ಬಾಲ ಇಲ್ಲಿದೆ. ಇದು ಮಣ್ಣಿನೊಳಗಡೆ ಹೋಗುವಂಥ ಹಾವಿದು. ಏನಂತ ಈ ಮುಖ ಈ ಬಾಲ ಸೇಮ್ ಇರೋದ್ರಿಂದ ಏನಂತಾರೆ ಎಲ್ಲರೂ, 2 ತಲೆ ಹಾವು ಅಂತಾರೆ. ಖಂಡಿತವಾಗ್ಲೂ ಇದು 2 ತಲೆ ಹಾವಲ್ಲ, ಇದು ಒಂದೇ ತಲೆ ಹಾವು. ಇದ್ರ ಬಗ್ಗೆ ಮೂಢನಂಬಿಕೆಗಳಿದ್ದಾವೆ, ಕಟ್ಟುಕತೆ ಇದ್ದಾವೆ. ದಯಮಾಡಿ ಕಟ್ಟುಕತೆ ಇದ್ದಾವೆ, ಮೂಢನಂಬಿಕೆಗಳಿದ್ದಾವೆ. ಯಾಕಂದರೆ ಅಷ್ಟು ದುಡ್ಡಿಗೆ ಹೋಗುತ್ತೆ, ಇಷ್ಟು ದುಡ್ಡಿಗೆ ಹೋಗುತ್ತೆ ಅಂತಾರೆ. ಅದೆಲ್ಲ ಸುಳ್ಳು. ಆಮೇಲೆ ಈ ಹಾವನ್ನು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಅವರಿಗೆ ಒಪ್ಪಿಸಿ ಅವ್ರ ಮುಖಾಂತರ ನಾನು ಬಿಡುಗಡೆ ಮಾಡುತ್ತೇನೆ. ಸದ್ಯಕ್ಕೆ ಒಂದು ವಿಡಿಯೋನ ಮಾಡಿದ್ದೇನೆ. ಈಗ ಆಮೇಲೆ ಈ ಹಾವಿನಲ್ಲಿರುವ ಮೂಢನಂಬಿಕೆಯನ್ನು ಹೋಗಲಾಡಿಸ್ಬೇಕೆಂಬುದೇ ನನ್ನ ಉದ್ದೇಶ. ನಮ್ಮದು ಸ್ವಲ್ಪ ಏನಂದರೆ ಹಳ್ಳಿ ಭಾಷೆ, ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ಸೊ ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ರೈಸ್ ಪುಲ್ಲಿಂಗು, ಹಾವುದು, ನಾಗಮಣಿದು ಇದೆಲ್ಲ ಮೋಸಗಾರರ ಸಂಚು. ಮತ್ತು ಮುಗ್ಧ ಮನಸ್ಸುಗಳನ್ನು, ದುರ್ಬಲ ಮನಸ್ಸುಗಳನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ನಂಬಿಸಿ ಲಕ್ಷಾಂತರ ರೂಪಾಯಿ ತಗೋತಾರೆ. ಈ ಹಾವಿಗೆ 15 ಲಕ್ಷ 20 ಲಕ್ಷ ಹೇಳಿರೋದನ್ನೆಲ್ಲ ನಾನು ಕೇಳಿದ್ದೀನಿ ತುಂಬ ವರ್ಷಗಳ ಹಿಂದೆ, ಆಯಿತಾ. ಅದು ಈಗ ಸಿಕ್ಕಿದೆ. ಅದನ್ನು ನೋಡಿ ಎಷ್ಟು ಪಾಪ ಮುಗ್ಧವಾದ ಹಾವು, ಎಷ್ಟು ನಾಚಿಕೆ ಸ್ವಭಾವದ ಹಾವು ಅಂತ ನಿಮಗೆ ಗೊತ್ತಾಗತ್ತೆ. ಥ್ಯಾಂಕ್ ಯು. ಮೋಸ ಹೋಗಬೇಡಿ. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ಎರಡು ತಲೆ ಹಾವು ಅಂತೇಳಿ ಹೇಳ್ತಿದ್ರಲ್ಲ, ಮಣ್ಣಾವು, ಅದನ್ನು ಫಾರೆಸ್ಟ್ ನೇಚರ್ಗೆ ಬಿಡ್ತಾ ಇದೀವಿ. ಅದು ಫಾರೆಸ್ಟ್ ವಾಚರ್ ಇವರು ಮಾಂತೇಶ್ ಸರ್ ಮುಖಾಂತರನೇ ಬಿಡ್ತಾ ಇದೀವಿ. ಈಗ ಬಿಟ್ಟಿವಿ ನೋಡೋ, ಇಲ್ಲಿ ನೇಚರಿಗೆ ಬಿಡ್ತಾ ಇದೀವಿ. ಹೋಗುತ್ತೆ ಸದ್ಯಕ್ಕೆ.